ಒಂದು ಸ್ವರ್ಣದ ಹಾರ ತೆಗೆದುಕೊಂಡು ಬನ್ನಿ. ನಮ್ಮ ಮಹಾರಾಜರಲ್ಲಿ ನಮ್ರ ವಿನಂತಿ ಏನಂದ್ರೆ, ಕೃಪೆ ಮಾಡಿ ಈ ಸ್ವರ್ಣದ ಹಾರವನ್ನ ನಿಮ್ಮ ಕೊರಳಲ್ಲಿ ಹಾಕಿಕೊಳ್ಳಿ. ಇದರಿಂದ ವಸ್ತ್ರ ಬದಲಿಸಿದ ನಂತರ ನಮಗೆ ನೆನಪಿರುತ್ತೆ ಯಾವ ಮಹಾರಾಜ ಮೊದಲು ವಿರಾಜಮಾನರಾಗಿದ್ರು ಅಂತ, ಮತ್ತೆ ಯಾರು ತದನಂತರ ಅಂತ, ಯಾವ ಮಹಾರಾಜರ ಕಥನದ ದೃಷ್ಟಿಕೋನ ಯಾವುದೆಂದು. ಅನುರೋಧವಿದೆ, ಈ ಸಮಸ್ಯೆ ಪರಿಹಾರವಾಗುವವರೆಗೂ ಕೃಪೆ ಮಾಡಿ ಇದನ್ನ ಕೊರಳಿಂದ ತೆಗಿಬೇಡಿ. ಈಗ ಮಹಾರಾಜರು ಬೇಕಿದ್ದರೆ ಅತಿಥಿ ಗೃಹದ ಕಡೆ ಪ್ರಸ್ಥಾನಿಸಬಹುದು. ಮಂತ್ರಿವರ್ಯ, ಹೇಳಿ. ಇಬ್ರು ಅತಿಥಿ ಗೃಹದ ಕಡೆ ಹೋಗ್ತಿದ್ದಾರೆ. ನಡೀರಿ, ಹೋಗಿ ನೋಡೋಣ ಇಬ್ರಲ್ಲಿ ಯಾರಿಗೆ ಅತಿಥಿ ಗೃಹದ ಮಾರ್ಗ ಸರಿಯಾಗಿ ತಿಳಿದಿದೆ ಅಂತ. ನೀವು ಸರಿಯಾಗಿ ಹೇಳುತ್ತಿದ್ದೀರಿ ರಾಮಕೃಷ್ಣ. ಬನ್ನಿ ಬನ್ನಿ. ಪಂಡಿತ್ ರಾಮಕೃಷ್ಣ, ಅರೆ ನಿಲ್ಲಿ, ಪ್ರಶ್ನೆ ಯಾರು ಹೇಳುತ್ತಾರೆ? ಅಯ್ಯೋ, ಹೋಗ್ಲಿ ಬಿಡಿ ಗುರುವರ್ಯ, ಅವಕಾಶ ಕೈ ತಪ್ಪು ಹೋಗುತ್ತೆ. ಹೋಗ್ಲಿ ಬಿಡಿ. ಅರೆ ಇಬ್ರಲ್ಲಿ ಯಾರಿಗೆ ಅತಿಥಿ ಗೃಹದ ಮಾರ್ಗ ತಿಳಿದಿರಲ್ವೋ ನಕಲಿ ಮಹಾರಾಜ ಅವರೇ ಆಗಿರ್ತಾರೆ. ಆದ್ರಿಬ್ರು ಆತ್ಮವಿಶ್ವಾಸದಿಂದ ಮುಂದೆ ಹೋಗ್ತಿದ್ದಾರೆ. ನೋಡಿ, ಅವ್ರು ಮುಂದೆ ಹೋಗ್ತಿಲ್ಲ. ಮುಂದೆ ಹೋಗ್ತಿದ್ದ ಮಹಾರಾಜರ ನಡಿಗೆ ನಿಧಾನವಾಗ್ತಿದೆ. ಹೌದು, ಅದ್ಯಾಕೆ? ಯಾಕೆಂದ್ರೆ ಹಿಂದೆ ಹೋಗ್ತಿರೋ ಮಹಾರಾಜ ಇವ್ರಿಗಿಂತ ಮುಂದೆ ಹೋಗ್ಲಿ, ಮತ್ತೆ ಮುಂದಿರೋ ಬಲಗಡೆ ತಿರುವು ಬರ್ತಿದೆ, ಅದವ್ರಿಗೆ ಗೊತ್ತಾಗ್ಲಿ ಯಾವ ಕಡೆ ತಿರುಗಬೇಕು ಅಂತ. ಎಡಗಡೆ ಇಲ್ಲ ಬಲಗಡೆ. ನಿಮ್ಮ ಮಾತಿನ ತಾತ್ಪರ್ಯ ಏನು ಅಂದ್ರೆ, ಅದು ಮುಂದೆ ಯಾರು ಹೋಗ್ತಿದಾರೋ ಅವ್ರ ನಕಲಿ. ಇಲ್ಲಿವರೆಗೂ ಹಾಗೆ ಅನಿಸ್ತಿದೆ ಮಂತ್ರಿವರ್ಯ. ಹಾ? ಬನ್ನಿ ನೋಡೋಣ. ಬನ್ನಿ. ಪಂಡಿತ ರಾಮಕೃಷ್ಣ, ಈಗ ಮತ್ತೊಮ್ಮೆ ಎಡ ಬಲ ಇರೋ ತಿರುವು ಬರ್ತಿದೆ. ಒಂದ್ ವೇಳೆ ಈ ಬಾರಿ ಆರವಿಲ್ಲದಿರೋರು ಮತ್ತೆ ಮತ್ತೊಬ್ಬರಿಗೆ ಮುಂದೆ ಹೋಗೋಕ್ ಬಿಟ್ರೆ ಇದು ಪ್ರಮಾಣಿತವಾಗುತ್ತೆ ಅವರೇ ಬೈರೂಪಿ ಎಂದು. ಮತ್ತದರ ನಂತರ ನಾವು ಅವರನ್ನ ಬಂದಿ ಮಾಡಕ್ಕಾಗಲ್ಲ ಮಂತ್ರಿವರ್ಯ. ಏಕೆ? ಅಲ್ಲಿ ನೋಡಿ, ಈಗ ಹಾರವಿರೋ ಮಹಾರಾಜರು ನಡಿಗೆ ನಿಧಾನವಾಗ್ತಿದೆ. ಬನ್ನಿ ಬನ್ನಿ ಬನ್ನಿ. ಹೇಗೆ 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 ಸಂಭವವಿದೆ ಇದು? ಹೇಗೆ ಇಬ್ಬರು ವ್ಯಕ್ತಿಯ ಮುಖ ಒಂದೇ ರೀತಿ ಇರೋಕೆ ಸಾಧ್ಯ? ಹೇಗೆ ಇಬ್ಬರ ವ್ಯಕ್ತಿತ್ವ ಸಂಪೂರ್ಣವಾಗಿ ಒಂದೇ ರೀತಿ ಇರೋಕೆ ಸಾಧ್ಯ? ಯಾಕಾಗಲ್ಲ ಗುರೂಜಿ? ಈಗ ಎರಡು ಕತ್ತೆಗಳ ಮುಖ ಒಂದೇ ರೀತಿ ಇರ್ಬೇಕಾದ್ರೆ ಇಬ್ರು ವ್ಯಕ್ತಿಯ ಮುಖ ಒಂದೇ ರೀತಿ ಯಾಕಿರೋಕ್ಕಾಗಲ್ಲ? ಆ ಗುರೂಜಿ, ನಿಂದು ದಣಿದು ಒಂದೇ ತರ ಇಲ್ವಲ್ಲ ಗುರುಜಿ? ಇದು ಅಪಮಾನವಾಯ್ತಲ್ವಾ? ಕಥೆಗಳಿಗೆ ತಾನೇ ಗುರುಜಿ. ತತ್ತು, ಇದನ್ನೆಲ್ಲ ಬಿಟ್ಬಿಡಿ. ಇದನ್ನ ಯೋಚನೆ ಮಾಡಿ, ನಾಳೆ ದರ್ಬಾರಲ್ಲಿ ಇಬ್ರು ಒಂದೇ ತರ ಇರೋ ಮಹಾರಾಜ್ರನ್ನ ಏನ್ ಪ್ರಶ್ನೆ ಕೇಳ್ತೀರಾ? ನಮಗೂ ಅದೇ ಅರ್ಥವಾಗುತ್ತಿಲ್ಲ ಅಂತದೇನು ಕೇಳಲಿ? ಒಂದು ಏಟಿಗೆ ಹಾಲಿಂದು ಹಾಲಿಗೆ ನೀರಿಂದು ನೀರು ಹಾಗೋ ಹಾಗೆ ಪೂರ್ತಿ ವಿಜಯನಗರದಲ್ಲಿ ನಮ್ಮ ಬುದ್ಧಿವಂತಿಕೆ ಮತ್ತು ವಿಲಕ್ಷಣದ ಕೀರ್ತಿ ಪತಾಕೆ ಹಾರಿಸೋಕೆ ಇಲ್ ಕೇಳಿ, ಕೇಳ್ತಾನೆ ಇದೀವಿ. ನನಗೊಂದು ವಿಚಾರ ಹೊಳ್ದಿದೆ. ಒಳ್ಳೆ ವಿಷಯ ಹೇಳಿ, ಏನ್ ವಿಚಾರ ಬಂದಿದೆ? ಇದ್ಯಾಕಾಗಿರ್ಬಾರ್ದು? ಮಹಾರಾಜರ ಅವಳಿ ಸಹೋದರ ಇದ್ದು ಅವ್ರ ಜಾತ್ರೆಲೆಲ್ಲೋ ತಪ್ಪಿಸ್ಕೊಂಡಿದ್ದಾರೆ, ಆದ್ರೆ ಇವಾಗ ವಾಪಸ್ ಬಂದಿದ್ದಾರೆ. ತುಂಬಾ ಕೆಟ್ಟ ವಿಚಾರ, ತುಂಬಾ ಮಹಾನ್ ವಿಚಾರ. ಓ, ಮುದಿಯ ಕ್ಷಣಕ್ಕೊಂದು ಬಣ್ಣ ಬದಲಾಯಿಸ್ತಾ ಇರ್ತಾನೆ. ಏನಿಲ್ಲ ಗುರುಜಿ.
ಹಾಗಾಗಲು ಸಾಧ್ಯವಿಲ್ಲ. ಅಲ್ಲ, ಕಳೆದು ಹೋಗಿರೋಕಾಗಲ್ಲ. ಅದೇನೆಂದರೆ ಪ್ರಿಯೆ, ರಾಜ ಮಹಾರಾಜರ ಮಕ್ಕಳೇನಿರುತ್ತಾರೋ ಹಾಗೆ ಕಳೆದು ಹೋಗಲು ಸಾಧ್ಯವಿಲ್ಲ. ಸಾಧ್ಯವೇ ಇಲ್ಲ. ಮತ್ತೆ ನಾವು ಮಹಾರಾಜರ ವಂಶಸ್ಥರನ್ನು ಚೆನ್ನಾಗಿ ತಿಳಿದಿದ್ದೇವೆ. ಅವರ ತಾತ ಮುತ್ತಾತ ಅವರ ತಾತರಿಗೂ ಕೂಡ ಅವಳಿ ಮಕ್ಕಳು ಹುಟ್ಟಲ್ಲ. ತತ್ತು, ನನಗೆ ಇನ್ನೊಂದು ಉಪಾಯ ಹೊಳೆದಿದೆ. ಇರಲಿ ಬಿಡು ಪ್ರಿಯೆ, ಯಾಕೆ ಕಷ್ಟ ಕೊಡುತ್ತಿದೀಯ ನಿನ್ನ ಕಾಲಿ ಮಿದುಳಿಗೆ, ಕೋಮಲ ಮಿದುಳಿಗೆ? ಏನ್ ವಿಚಾರ ಬಂತು ಹೇಳಿ, ನಾವು ಕೇಳ್ತೀವಿ. ನಾವ್ಯಾಕ್ ಮಹಾರಾಜರ ಮಾತಾಪಿತರನ್ನ ಇಲ್ಲಿಗೆ ಕರೆಸಬಾರ್ದು? ಅವರು ಅವರ ಪುತ್ರನನ್ನ ಕಂಡಿಡಿಯೋದ್ರಲ್ಲಿ ಮೋಸ ಹೋಗಲ್ಲ. ಸೊ ಸೊ ಸೌದಾಮಿನಿ, ಅವರ ಮಾತಾಪಿತರದ್ದೇ ಅಂತ್ಯ ವರ್ಷಗಳ ಹಿಂದೆ ಆಗಿ ಹೋಗಿದೆ. ಅದು ಹೇಗೆ ಸಂಭವ ಇದೆ? ಹಾಗಾದ್ರೆ ನಾಳೆ ಏನ್ ಮಾಡ್ತೀರಾ ದರ್ಬಾರಲ್ಲಿ? ಹೇಗ್ ಮಾಡ್ತೀರಾ ಸಮಸ್ಯೆಗೆ ಸಮಾಧಾನ? ನೀವ್ ಏನಾದ್ರೂ ಮಾಡ್ಲೇಬೇಕಲ್ವಾ ದತ್ತು? ಆಯ್ತು ಅಂತಲೇ ತಿಳ್ಕೊಳ್ಳಿ. ಆಯಿತು, ಈ ಸಂಪೂರ್ಣ ಸಮಸ್ಯೆಗೆ ಸಮಾಧಾನ. ಹೊಳೆದಾಯಿತು ನಮಗೆ ಅಂಥ ಬ್ರಹ್ಮಾಸ್ತ್ರ. ಎಂದಿಗೂ ವ್ಯರ್ಥವಾಗುವುದಿಲ್ಲ. ಈ ನಕಲಿ ಸಾಮ್ರಾಜ್ಯನ ಅಧ್ಯಾಯ ನಾಳೆ ಸಮಾಪ್ತಿ ಅಂತಲೇ ತಿಳ್ಕೊಳ್ಳಿ. ಆದರೆ ಅದಕ್ಕೂ ಮೊದಲು ಕೇಳಲಿ ಬಿಡಿ ಒಂದಷ್ಟು ಪ್ರಶ್ನೆ. ಆ ಮಹಾಮಂತ್ರಿ ಮತ್ತು ಆ ಪಂಡಿತ ರಾಮಕೃಷ್ಣ ಅವರು ಏನಾದರೂ ಯೋಚಿಸಿಕೊಂಡೇ ಬರುತ್ತಾರೆ. ಅವರ ಬತ್ತಳಿಕೆಯಲ್ಲಿರುವ ಎಲ್ಲ ಬಾಣಗಳು ವ್ಯರ್ಥವಾದ ನಂತರ ನಾವು ತೆಗೆಯುತ್ತೇವೆ ನಮ್ಮ ಬ್ರಹ್ಮಾಸ್ತ್ರ ಮತ್ತು ಪ್ರಮಾಣಿಸುತ್ತೇವೆ. ವಿಜಯನಗರ ದರ್ಬಾರಿನಲ್ಲಿ ಕೇವಲ ಮತ್ತು ಕೇವಲ ಒಬ್ಬನೇ ಮುಖ್ಯ. ಅವರೇ ನಾವು, ರಾಜ ಪುರೋಹಿತ ತಥಾಚಾರ್ಯ. ಯೋಚಿಸಿ, ಒಂದ್ಸಲ ಯೋಚಿಸಿ. ಒಂದ್ ವೇಳೆ ರಾಜಸಿಂಹಾಸನದ ಮೇಲೆ ಆ ವಂಚಕ ಬಂದ್ ಕೂತ್ರೆ ಏನಾಗಬಹುದು? ಅಯ್ಯೋ, ಪೂರ್ತಿ ರಾಜ್ಯನ ತಿಂದು ತೆಗ್ತಾನೆ ಆ ರಾಕ್ಷಸ. ಅಯ್ಯೋ ಲಾಮ, ಬೇಗ ಪತ್ತೆ ಹಚ್ಚಿ ಯಾಲಿ ತಂತ್ಲ ಅಂತ. ಅದೇ ಗುಂಡಪ್ಪ, ಹೇಗ್ ಕಂಡು ಹಿಡಿಯೋದು ಇವರಿಬ್ರಲ್ಲಿ ಯಾರ್ ತಂತ್ರ ರೂಪಿಸಿದ್ದಾರೆ ಅಂತ, ಮತ್ ಯಾರ್ ತಂತ್ರಕ್ಕೆ ಶಿಕಾರಿಯಾಗಿದ್ದಾರೆ? ಇಬ್ರು ಒಂದೇ ತರ ನಡೀತಾರೆ. ಇದನ್ನ ಕಂಡು ಹಿಡಿಯೋದು ಕಷ್ಟವಾಗಿದೆ. ಯಾರ್ ಚಲನೆ ಹೇಗಿದೆ ಅಂತ. ನಾನು ಇಬ್ರು ಮಹಾರಾಜನ ನೋಡ್ಬೇಕು. ಯಾಕೆ? ನೀನ್ ಯಾಕೆ ನೋಡ್ಬೇಕು? ಇಲ್ಲೇನ್ ಸಂತೆ ನಡೀತಿದ್ಯಾ? ಹೋಗ್ ಹೋಗ್. ಅಯ್ಯೋ, ನನ್ನ ಕಲ್ಕೊಂಡೋಗು. ನಾನು ಈಗ ಪತ್ತೆ ಹಚ್ತೀನಿ, ಯಾಲ್ ಅಸ್ಲಿ ಯಾಲ್ ನಕಲಿ ಅಂತ. ಇಲ್ ನೋಡು, ಇವನ್ ಪತ್ತೆ ಹಚ್ತಾನಂತೆ. ಬೇಕಾವದೆ? ಈಗ ಇವ್ರಿಗೇನಾಯ್ತು? ಹೇಳ್ತಿದ್ದಾರೆ ಇಬ್ರು ರಾಜರನ್ನ 6 ಮಾಸ ರಾಜಸಿಂಹಾಸನದ ಮೇಲೆ ಕೂರ್ಸ್ ನೋಡಿ, ಗೊತ್ತಾಗತ್ತೆ ಯಾರ್ ಸರಿ ಯಾರ್ ತಪ್ಪಂತ. ವಾ, ಏನು ಉಪಾಯ ನೀಡಿದ್ಯಾ ಅಮ್ಮ? ಅದು ರಾಜಸಿಂಹಾಸನ ಸಾಧಾರಣ ಪದವಿ ಅಲ್ಲ. 6 ತಿಂಗಳು ಪರೀಕ್ಷೆ ಆಯ್ತು, ಅದಾದ್ಮೇಲೆ ನಿಯುಕ್ತಿ ಪಕ್ಕ ಮಾಡೋಕೆ. ಹಾಗೆಲ್ಲಾದ್ರೂ ಆಗುತ್ತಾ? ಇದೊಳ್ಳೆ ಚೆನ್ನಾಗಿದೆ. ಮೊದ್ಲು ಒಬ್ರು ರಾಜರಿದ್ರು, ಆಗ ಒಂದ್ ಸಮಸ್ಯೆ ತಗೊಂಡ್ ಬರ್ತಿದ್ರಿ. ಈಗ ಇಬ್ರಿಬ್ರು ರಾಜರಿದ್ರೆ ಈಗ 2 ಸಮಸ್ಯೆ ತಗೊಂಡ್ ಬರ್ತೀರಾ? ಒಂದ್ ವೇಳೆ ಇನ್ನಿಬ್ರು ರಾಜರು ಎಲ್ಲಿಂದಾದ್ರೂ ಬಂದ್ರೆ ಸಮಸ್ಯೆನೆ ಬಗೆಹರಿಸ್ತಿರ್ತೀರಾ? ನಾವ್ ಹೇಳ್ತಿದೀವಿ, ಎತ್ಕೊಳ್ಳಿ. ಏನ್ ಎತ್ಕೊಳ್ಳಿ? ನಿಮ್ ಅಧಿಕಾರದ ಲಾಭ ಎತ್ಕೊಳ್ಳಿ. ಮತ್ತೆ ಎಲ್ರಿಗೂ ಸ್ಪಷ್ಟವಾಗಿ ಹೇಳ್ಬಿಡಿ, ಎಷ್ಟು ರಾಜರು ಅಷ್ಟು ವೇತನ ಅಂತ. ಈಗ ಇಬ್ರಿಬ್ರು ರಾಜರಿದ್ರೆ ವೇತನ ಕೂಡ 2 ಪಟ್ಟಾಗ್ಬೇಕಲ್ವಾ? ಎಂತ ಗೃಹಿಣಿ ಹಾಗೆ ಮಾತಾಡ್ತಿದ್ಯಾ ಶಾರದಾ? ಗೃಹಿಣಿ ತರನಾ? ಆದ್ರೆ ನಾವ್ ಗೃಹಿಣಿನೇ ಅಲ್ವಾ? ಹಾ, ಅದು ಸರಿನೇ, ನೀನು ಗೃಹಿಣಿನೇ. ಆದ್ರೆ ಈ ಸಮಸ್ಯೆ ನಿನ್ನ ಸಮಸ್ಯೆ ಅಲ್ಲ. ಇದು ಸಂಪೂರ್ಣ ವಿಜಯನಗರ ರಾಜ್ಯದ ಸಮಸ್ಯೆ. ಪರಿಹರಿಸಲೇಬೇಕು, ಇಲ್ದಿದ್ರೆ ಅನರ್ಥವಾಗುತ್ತೆ. ನೀನ್ ಹೇಗ್ ಬಗೆಹರಿಸ್ತೀಯ ಈ ಸಮಸ್ಯೆನ? ಅದೇ ಗೊತ್ತಾಗ್ತಿಲ್ಲ. ಇದೆಲ್ಲ ನಾಳಿನ ಪ್ರಶ್ನೆ ಪರೀಕ್ಷೆ ಮೇಲೆ ನಿರ್ಧಾರವಾಗುತ್ತೆ. ಭಗವಂತ, ಮಂತ್ರಿವರ್ಯ ಮತ್ತೆ ಆಚಾರ್ಯರು ಎಂಥ ಪ್ರಶ್ನೆ ಕೇಳ್ಬೇಕಂದ್ರೆ ಅವ್ರ ಬಗ್ಗೆ ಕೇವಲ ಮಹಾರಾಜರಿಗೆ ಒಂದು ಪ್ರಶ್ನೆ ಇದೆ. ಇದೇ ಒಂದು ಪ್ರಶ್ನೆ, ಅದ್ರ ಬಗ್ಗೆ ಕೇವಲ ಮಹಾರಾಜರಿಗೆ ಮಾತ್ರ ಗೊತ್ತಿದೆ. ಹಾ, ಕಣ್ಣ ಮುಚ್ಚೆ ಗಾಡೆ ಗೂಡೆ ಹುದ್ದಿನ ಮೂಟೆ ಹುರುಳೆ ಹೋಯ್ತು. ನನ್ನಯ ಹಕ್ಕಿ ಬಿಟ್ಟೆ ಬಿಟ್ಟೆ, ನಿಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ. ಮಹಾರಾಣಿ ತಿರುಮಲಾಂಬ, ಇದೇನ್ ಮಾಡ್ತಿದ್ದೀರಾ ನೀವು? ನಾವು ಕಂಡಿಡಿಯೋ ಪ್ರಯತ್ನ ಮಾಡ್ತಿದೀವಿ ನಮ್ಮ ಅಸಲಿ ಮಹಾರಾಜ ಯಾರು ಅಂತ. ಹೀಗ? ಹಾ, ನಾವೀಗೆ ಕಂಡಿಡಿತಿದ್ವು ಚಿಕ್ಕವರಾಗಿದ್ದಾಗ. ನಾವ್ ಯಾರನ್ನಾದ್ರೂ ಹುಡುಕ್ಬೇಕು ಅಂದ್ರೆ. ಮಹಾರಾಣಿ ತಿರುಮಲಾಂಬ, ಅದು ಬಾಲ್ಯದ ಆಟವಾಗಿತ್ತು. ಈಗ ಮಹಾರಾಜರು ದೊಡ್ಡವರಾಗಿದ್ದಾರೆ. ಅಯ್ಯೋ, ನಾವ್ ಮರ್ತೆ ಹೋಗಿದ್ದು. ನೀವ್ ಇಲ್ಲೇ ಇರಿ, ನಾ ಹೋಗಿ ದೊಡ್ಡ ತಗೊಂಬರ್ತೀನಿ. ಹಾ ಮಹಾರಾಣಿ ತಿರುಮಲಾಂಬ, ನಿಮ್ಗೆ ಸ್ವಲ್ಪನಾದ್ರೂ ಅರಿವಿದ್ಯಾ ಎಂತ ಸಮಸ್ಯೆ ಎದುರಾಗಿದೆ ನಮ್ಮೆಲ್ರಿಗೂ? ನಾವು ಮುಂದೇನಾಗುತ್ತೋ ಅನ್ನೋ ಚಿಂತೆಯಲ್ಲಿ ಯೋಚಿಸ್ತಿರುವಾಗ
ನೀವೇನು ಆಗೇ ಇಲ್ವೇನೋ ಅನ್ನೋ ಹಾಗಿದ್ದೀರಾ. ಒಂದೇ ಮುಖದ ಇಬ್ಬಿಬ್ರು ಮಹಾರಾಜರಿದ್ದಾರೆ ಈ ಅರಮನೆಯಲ್ಲಿ. ನಿಮಗೆ ಮತ್ತು ನಮಗೆ ಒಂದೇ ರೀತಿ ಕಾಣೋ ಇಬ್ಬಿಬ್ಬರು ಮಹಾರಾಜರಿದ್ದಾರೆ. ಈ ವಿಷಯದ ಮಹತ್ವ ತಿಳಿದಿದ್ಯಾ ನಿಮ್ಗೆ? ಏನಾಗುತ್ತೆ ಒಂದ್ ವೇಳೆ ಈ ಸಮಸ್ಯೆ ಬಗೆಹರಿದೆ ಹೋದ್ರೆ? ಹಾ, ನೀವು ಸತ್ಯವನ್ನೇ ಹೇಳ್ತಿದ್ದೀರಾ. ಇದು ನಿಜವಾಗ್ಲೂ ತುಂಬಾ ಗಂಭೀರ ಸಮಸ್ಯೆ. ಒಂದ್ ವೇಳೆ ಒಬ್ಬ ಮಹಾರಾಜರಿಗೆ ನಾವ್ ಅಸಲಿ ಅಂತ ತಿಳಿದು ನಾವ್ ಮಾಡಿರೋ ವ್ಯಂಜನ ತಿನ್ಸಿದ್ರೆ ಮತ್ತೊಬ್ಬ ಮಹಾರಾಜ ಅವರು ಅಸಲಿ ಆಗಿರ್ಬೋದು. ನಾವ್ ಮಾಡಿರೋ ವ್ಯಂಜನ ತಿನ್ನೋದ್ರಿಂದ ವಂಚಿತರಾಗ್ತಾರೆ. ಎಷ್ಟು ಬೇಸರ ಆಗ್ಬೋದು ಅವ್ರಿಗೆ. ನಿಮ್ಮ ಕೈಯಾರೆ ಮಾಡಿರೋ ವ್ಯಂಜನ ತಿಂದು ಜೀವಂತವಾಗಿ ಉಳ್ಕೊಂಡ್ರೆ ಅಲ್ವಾ ಬೇಸರ ಅನ್ಸೋದು. ನೀವೇನ್ ಹೇಳಕ್ ಬಯಸ್ತಿದ್ದೀರಾ? ನಾವ್ ಅಷ್ಟೊಂದು ಕಿಟ್ಟ ವ್ಯಂಜನ ಮಾಡ್ತೀವಾ? ಮಹಾರಾಣಿ ತಿರುಮಲಾಂಬ, ಇದನ್ನೆಲ್ಲ ಬಿಡಿ, ಮತ್ತೆ ಯೋಚಿಸಿ ಸಮಸ್ಯೆ ಬಗ್ಗೆ. ಪ್ರಣಾಮಗಳು ದೊಡ್ಡ ಮಹಾರಾಣಿ. ನಿಮಗೂ ನಮ್ಮ ಪ್ರಣಾಮಗಳು ಚಿಕ್ಕ ಮಹಾರಾಣಿ. ನೀವು ಸ್ಮರಣೆ ಮಾಡಿಕೊಂಡಿರ ನಮ್ಮನ್ನ. ಹಾ ಮಹಾಮಂತ್ರಿಗಳೇ, ಅಸಲಿ ಮಹಾರಾಜರ ವಿಷಯದಲ್ಲಿ ಏನಾದ್ರೂ ಸೂತ್ರ ಹೊಳೆಯುತ್ತೆ? ಪ್ರಯತ್ನ ಜಾರಿಯಲ್ಲಿದೆ ಮಹಾರಾಣಿ. ಆದರೆ ನಿಜ ಹೇಳಬೇಕು ಅಂದ್ರೆ ಏನು ಹೇಳಕ್ಕೂ ಕಠಿಣವಾಗಿದೆ. ವಾಸ್ತವದಲ್ಲಿ ಸ್ಥಿತಿ ಅತ್ಯಂತ ಗಂಭೀರ. ಮುಖ ಹೋಲುವಂತವರನ್ನ ಬಹಳಷ್ಟು ನೋಡಿದ್ದೆವು, ಆದರೆ ಇಷ್ಟು ಸಮಾನತೆ? ನಿಜವಾಗಿಯೂ ಈಶ್ವರನ ಇಷ್ಟು ದೊಡ್ಡ ಚಮತ್ಕಾರ ನಾವು ಇಲ್ಲಿವರೆಗೂ ಕಂಡಿಲ್ಲ. ಅದೇ ಮುಖಭಾವ, ಅದೇ ವ್ಯಕ್ತಿತ್ವ, ಅದೇ ಶಾರೀರಿಕ ಭಾಷೆ, ಹಾವಭಾವ, ಇಬ್ರಲ್ಲೂ ಕೂದಲೇ ಅಂತರವೂ ಇಲ್ಲ. ನಾವ್ ಅವ್ರನ್ನ ಭೇಟಿ ಆಗ್ಬೋದಾ? ಅವ್ರಿಗೆ ನಮ್ ಕೈಯಾರೆ ಮಾಡಿರೋ ವ್ಯಂಜನ ತಿನ್ನಿಸ್ಬೋದಾ? ಕ್ಷಮಿಸಬೇಕು ಮಹಾರಾಣಿ, ಆದ್ರೆ ಇದು ಸಂಭವವಲ್ಲ. ಹಾ, ಒಂದ್ ವೇಳೆ ನೀವಿಬ್ರು ಮಹಾರಾಜರನ್ನ ಕಿಟಕಿ ಇಲ್ಲ ಪರದೆ ಮುಖಾಂತರ ನೋಡೋದಾದ್ರೆ ಇದು ಸಂಭವವಿದೆ. ಹಾಗಾದ್ರೆ ಎಲ್ಲಿವರೆಗೂ ಪ್ರತೀಕ್ಷೆ ಮಾಡ್ಬೇಕು ನಾವು? ಅಧಿಕ ಸಮಯವಿಲ್ಲ ಮಹಾರಾಣಿ. ನಾಳೆ ಇದರ ನಿರ್ಣಯವಾಗುತ್ತದೆ ಇಬ್ಬರು ತದ್ರೂಪಿಗಳಲ್ಲಿ ನಮ್ಮ ವಾಸ್ತವಿಕ ಮಹಾರಾಜರು ಯಾರೆಂದು. ನಿಮ್ಮಿಬ್ಬರಲ್ಲಿ ಯಾರು ನಮ್ಮ ವಾಸ್ತವಿಕ ಮಹಾರಾಜರಿದ್ದೀರೋ ಒಂದು ವೇಳೆ ಅವರ ಅನುಮತಿ ಇದ್ದರೆ ನಾವು ಈ ಪ್ರಶ್ನೆ ಪರೀಕ್ಷೆಯ ಆರಂಭ ಮಾಡಬಹುದೇ? ಅನುಮತಿ ಇದೆ. ಧನ್ಯವಾದ, ಧನ್ಯವಾದ. ಈಗ ನಾವು ಈ ರಾಜ್ಯದ ರಾಜಗುರುವಾಗಿರುವ ಕಾರಣ ಪ್ರಶ್ನೆ ಪರೀಕ್ಷೆಯ ಜವಾಬ್ದಾರಿ ನಮಗೆ ಒಪ್ಪಿಸಲಾಗಿತ್ತು. ಆದರೆ ನಮ್ಮ ವಿಚಾರದಲ್ಲಿ ಉಚಿತವಾಗುವುದು ಒಂದು ವೇಳೆ ಮಹಾಮಂತ್ರಿ ತಿಮ್ಮರಸು ಮಹೋದಯ ತಮ್ಮ ಪ್ರಶ್ನೆ ಪರೀಕ್ಷೆಯನ್ನು ಆರಂಭ ಮಾಡಲೆಂದು. ತುಂಬಾ ಸಂಭವವಿದೆ. ನಿಮ್ಮ ಪ್ರಶ್ನೆಯ ನಂತರ ನಮಗೆ ಪ್ರಶ್ನೆ ಮಾಡುವ ಅವಶ್ಯಕತೆ ಇರುವುದಿಲ್ಲವೇನೋ ಮತ್ತು ಸಮಸ್ಯೆಗೆ ಪರಿಹಾರ ಸಿಗಬಹುದು. ಮಹಾಮಂತ್ರಿ ಮಹೋದಯ, ನೀವು ಪ್ರಾರಂಭ ಮಾಡಿ. ಕೇಳಿ, ಪ್ರಶ್ನೆ ಕೇಳಿ. ಧನ್ಯವಾದ ಆಚಾರ್ಯರೇ. ಮಹಾರಾಜ, ನಾವು ನಮ್ಮ ಪಕ್ಕದ ರಾಜ್ಯದವರಿಂದ ಯುದ್ಧದಲ್ಲಿ ಯಾವಾಗಲೂ ಸೋಲುತ್ತಿದ್ದೆವು. ಎರಡು ರಾಜ್ಯಗಳ ನಡುವಿರುವ ನದಿಯನ್ನ ದಾಟಿ ನಮ್ಮ ಸೇನೆ ಅಲ್ಲಿಗೆ ಹೋಗುತ್ತಿತ್ತು ಮತ್ತು ಪರಾಜಿತವಾಗಿ ಮರಳಿ ಬರುತ್ತಿತ್ತು. ಆಗ ನಮ್ಮ ಮಹಾರಾಜ ಯಾವ ಆದೇಶ ನೀಡಿದ್ದರು? ನಾವು ಆ ಯುದ್ಧ ಗೆಲ್ಲುವಂತಾಗಲು. ನಮ್ಮ ಆದೇಶವೇನಾಗುತ್ತೆಂದರೆ ಯಾವ ಸೈನ್ಯ ತೆಪ್ಪ ಮತ್ತು ಹಡಗುಗಳ ನೆರೆ ಸವಾರಿ ಮಾಡಿ ನಮ್ಮ ಸೇನೆ ಈ ದಡದಿಂದ ಮತ್ತೊಂದು ದಡಕ್ಕೆ ಸೇರಬೇಕಿತ್ತು. ಅವು ಸೇರುತ್ತಿದ್ದಂತೆಯೇ ಅದನ್ನು ಸುಟ್ಟು ಹಾಕಲಾಗಿತ್ತು. ಕಾರಣ? ಆ ಯುದ್ಧ ಗೆಲ್ಲಬೇಕಾಗಿತ್ತು ನಮ್ಮ ಸೇನೆಗೆ. ಏಕೆಂದರೆ ಮರಳಿ ಬರುವುದಕ್ಕೆ ವಿಕಲ್ಪವನ್ನೇ ಬಿಟ್ಟಿರಲಿಲ್ಲ ನಾವು ಅವರಿಗೆ. ಅದರಲ್ಲೂ ನಮ್ಮ ಸೇನಾಪತಿ ನಮ್ಮ ಮಾತನ್ನು ಇಷ್ಟಪಡಲಿಲ್ಲ. ಆದರೂ ನಮ್ಮ ಆದೇಶದ ಪಾಲನೆ ಮಾಡಿದರು. ಮತ್ತೆ ನಮ್ಮ ಸೇನೆ ವಿಜಯಿಯಾಯಿತು. ಕಳೆದ ಗಣೇಶ ಮಹೋತ್ಸವದಂದು ಏನಾಗಿತ್ತು? ನಮ್ಮ ವಂಶಸ್ಥರ ಬಹುಮೂಲ್ಯ ರತ್ನ ಚಂದ್ರಮಣಿ ಕಳ್ಳತನವಾಗಿತ್ತು. ಹೇಗೆ? ಪಂಡಿತ ರಾಮಕೃಷ್ಣರಿಂದ ತಪ್ಪಾಗಿತ್ತು. ನಮ್ಮ ಮುಂದಿನ ಪ್ರಶ್ನೆ. ನಮ್ಮ ಸೇನಾ ವಿಭಾಗದ ಅಶ್ವದಳದಲ್ಲಿ ಒಂದು ವಿಶೇಷ ಕುದುರೆ ಇದೆ. ಅದರ ಹೆಸರೊಂದಿದೆ, ಅದರ ಕೆಲಸ ಮತ್ತೊಂದು. ನಮ್ಮ ಮಹಾರಾಜರಿಗೆ ಆ ಕುದುರೆಯೊಂದಿಗೆ ವಿಶೇಷ ಸ್ನೇಹವಿದೆ. ಮಹಾರಾಜರು ಆ ಕುದುರೆಯ ಹೆಸರು ಹೇಳಬಲ್ಲರೇನು? ಅಭಯ. ತಪ್ಪು. ಆ ಕುದುರೆಯ ಹೆಸರು ಪ್ರಕಾಶ. ಹೆಸರು ಪ್ರಕಾಶ, ಆದರೆ ಅದು ಕೇವಲ ರಾತ್ರಿ ಯುದ್ಧ ಮಾತ್ರ ಮಾಡಬಲ್ಲದು. ಏಕೆಂದರೆ ಅದಕ್ಕೆ ರಾತ್ರಿ ಮಾತ್ರ ಕಾಣಿಸುತ್ತದೆ ಮತ್ತು ನಾವು ಸ್ನೇಹದಿಂದ ಅದನ್ನು ಅಂಧಕಾರ ಎಂದು ಕರೆಯುತ್ತೇವೆ. ಅಂಧಕಾರ, ಪ್ರಕಾಶ, ಅದ್ಭುತ ಕುದುರೆ. ಕಳೆದ ಯುದ್ಧದಲ್ಲಿ ಆ ಕುದುರೆ ತನ್ನ ಕಾಲಿಗೆ 16 ಬಾಣ ಬಿದ್ದ ನಂತರವೂ ಅದು ಓಡುತ್ತಲೇ ಇತ್ತು. ಅದು ನಮ್ಮನ್ನ ನಮ್ಮ ಪ್ರಾಂತದವರೆಗೂ ಕುಶಲವಾಗಿ ಕರೆತಂದಿತ್ತು. ನಮಗಿಂತ ಅಧಿಕವಾಗಿ ಯಾರು ತುಳಿಯಕ್ಕೆ ಸಾಧ್ಯ ಪ್ರಕಾಶನನ್ನು?
ನಾವು ಇದನ್ನು ನೋಡ ಬಯಸಿದ್ದೆವು, ಈ ಭೈರವ ರೂಪಿ ಪ್ರಕಾಶನ ಬಗ್ಗೆ ಎಷ್ಟು ತಿಳಿದಿದ್ದಾನೆ ಎಂದು. ಹಾಗಾದರೆ ಈ ಅಭಯ ಯಾರು? ನಮ್ಮ ದಕ್ಷಿಣ ಪೂರ್ವ ಸೇನೆಯ ತಂಡದ ಎಲ್ಲಕ್ಕಿಂತ ಶಕ್ತಿಶಾಲಿ, ಎಲ್ಲಕ್ಕಿಂತಲೂ ಪ್ರತಿಷ್ಠಿತ ಆನೆ ಅಭಯ. ನಮ್ಮ ಉತ್ತರ ಪೂರ್ವ ಸೇನಾದಳದಲ್ಲಿ ಎಲ್ಲರಿಗಿಂತಲೂ ದಕ್ಷ ಯೋಧ, ಎಲ್ಲರಿಗಿಂತಲೂ ಆಕ್ರಮಣಕಾರಿ ಒಂಟೆ ವಿದ್ಯುತ್. ಜೈಶೀಲಂ ಕಾಡಿನಲ್ಲಿ ನಮ್ಮ 250 ಸಶಸ್ತ್ರ ಗುಂಪುಗಳಿವೆ. ವಿಜಯನಗರ ರಾಜ್ಯದಲ್ಲಿ ಎಲ್ಲವನ್ನು ಸೇರಿಸಿ 109 ಗ್ರಾಮಗಳಿವೆ. ಅದರ ಜನಸಂಖ್ಯೆ 2,90,000. 120 ಪಟ್ಟಣಗಳಿವೆ, 90 ನಗರಗಳಿವೆ ಮತ್ತು ಇವೆರಡನ್ನು ಸೇರಿಸಿದರೆ ಆಗುತ್ತದೆ 2,50,000. ಸತ್ಯ ಸತ್ಯ ಸತ್ಯ. ಹುಜೂರಿಗೆ ಮತ್ತೊಮ್ಮೆ ಪ್ರಣಾಮ. ಹುಜೂರ್, ನೀವೆಲ್ಲರೂ ನಮ್ಮ ಸೇನೆಯ ಹೃದಯ ಬಡಿತವಿದ್ದಂತೆ. ನೀವೆಲ್ಲರೂ ಇಲ್ಲಿ ಒಟ್ಟಿಗೆ ಸೇರಿರುವುದು ಈ ಮಾತಿಗೆ ಸಬೂತ್ ನೀಡುತ್ತೆ ಮುದ್ದಾ ಎಷ್ಟು ಮುಖ್ಯ ಎಂದು. ಅಲ್ಲಾ, ಹದ್ದಿನ ಕಣ್ಣಿರುವ ಕೋಟೆಯಲ್ಲಿ ಯಾವುದು ಅತಿಕ್ರಮಣವಿದ್ದ ಹಾಗೆ ಗೋಚರವಾಗುತ್ತಿದೆ. ಇದರಿಂದ ನಮಗೆ ಲಾಭ ಸಿಗುತ್ತದೆ. ಇಷ್ಟು ಖುಷಿ ನಮ್ಮಲ್ಲಿಯೇ ಇರಿಸಿಕೊಳ್ಳುವುದು ಹಮಾರಿ ಬರ್ದಾಶ್ತ್ ಕೆ ಬಾಹರ್. ಅಲ್ಲಾ. ಆದ್ದರಿಂದಲೇ ನಮ್ಮೆಲ್ಲ ಸೇನಾ ಬಳಗವನ್ನು ಇಷ್ಟು ರಾತ್ರಿಯಲ್ಲಿ ಇಲ್ಲಿಗೆ ಕರೆಸಬೇಕಾಯಿತು. ತಿಳಿದು ಬಂದಿದೆ, ನಮ್ಮ ಪಕ್ಕದ ರಾಜ್ಯ ವಿಜಯನಗರದಲ್ಲಿ ಇಬ್ಬಿಬ್ಬರು ಬಾದ್ಶಾ ಉದ್ಭವವಾಗಿದ್ದಾರೆ. ಅಲ್ಲಾ. ಇಬ್ಬಿಬ್ಬರು ಮಹಾರಾಜ ಕೃಷ್ಣದೇವರಾಯ್. ಹುಜೂರ್ ಖಂಡಿತ ಸರಿಯಾಗಿ ಹೇಳುತ್ತಿದ್ದಾರೆ. ಇಬ್ಬಿಬ್ಬರು ಬಾದ್ಶಾ ಅಂದ್ರೆ ಒಂದೇ ಮುಖವಿರುವಂತಹ ಇಬ್ಬರು ಕೃಷ್ಣದೇವ ಮಹಾರಾಜ, ಮತ್ತು ಇಬ್ಬರು ಇದನ್ನೇ ಪಣ ತೊಟ್ಟಿದ್ದಾರೆ. ಅವರೇ ವಿಜಯನಗರದ ರಾಜ್ಯದ ಅಸಲಿ ಬಾದ್ಶಾ ಎಂದು. ಪೂರ್ತಿ ವಿಜಯನಗರ ರಾಜ್ಯ ಈ ಅಂಶಕಲ್ರ ಜಂಜಾಟದಲ್ಲಿ ಹೇಗೆ ಸಿಕ್ಕಿ ಹಾಕಿಕೊಂಡಿದೆ ಎಂದರೆ ಅವರು ನಿರ್ಧಾರಕ್ಕೆ ಬರಲಾಗುತ್ತಿಲ್ಲ. ಅವರಲ್ಲಿ ಯಾರು ಅಸಲಿ ಮತ್ಯಾರು ನಕಲಿ. ಅಲ್ಲಾ. ಬರ್ದಾಶ್ತ್ ಕೆ ಬಾಹರ್ ಹೈ ಖುಷಿ ಬಾಬಾ. ಬರ್ದಾಶ್ತ್ ಕೆ ಬಾಹರ್. ಅದ್ಭುತವಾದ ಅವಕಾಶ ಒದಗಿ ಬಂದಿದೆ ನಮಗೆ ಬನ್ನೇ ಖಾನ್. ಹೌದು ಹುಜೂರ್. ಒಂದು ವೇಳೆ ನಾವು ಸರಿಯಾದ ಸಮಯಕ್ಕೆ ಫಾಯ್ದಾ ಉಟಾಯ, ವಿಜಯನಗರದ ಮೇಲೆ ನಮ್ಮ ರಾಜ್ಯದ ಬಾವುಟ ಹಾರಾಡುವಂತಾಗುತ್ತದೆ. ಅಲ್ಲಾ. ತುಂಬಾ ಸರಳವಾಗಿ ನಾವು ವಿಜಯನಗರವನ್ನು ಆಕ್ರಮಿಸಬಹುದು, ಅವರನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು ಮತ್ತು ನಾವು ಸುಲ್ತಾನ್ ಸಂಶೋಧನ್ ವಿಜಯನಗರದ ಬಾದ್ಶಾ ಆಗಬಹುದು. ಆಮೀನ್. ಆದ್ದರಿಂದಲೇ ವಿಜಯನಗರದ ಮೇಲೆ ಹಮ್ಲಾ ಮಾಡಲು ತಯಾರಿ ಶುರು ಮಾಡಿ. ಸಹಿ ವಕ್ತ್ ಪರ್ ವಿಜಯನಗರದ ಮೇಲೆ ಹಮ್ಲಾ ಮಾಡಲಾಗುವುದು. ವಿಜಯನಗರದ ಮೇಲೆ ನಮ್ಮ ಹುಕೂಮತ್ ಹೋಗಿ. ಇಂತಹ ಆರಾಮದಾಯಕ ಮೊದಲ ಬಾರಿಯಾಗುತ್ತಿದೆ ನಮ್ಮೊಳಗೆ. ಇದೇ ಕಾರಣದಿಂದ ವಿಜಯನಗರದಲ್ಲಿ ನಾವು ಮತ್ತಷ್ಟು ಶಿಕ್ಷೆ ನೀಡಬಹುದು. ಅಲ್ಲಾ ಹುಜೂರ್, ಇದಂತೂ ಸರಾಸರಿ ಗದ್ದಾರಿ ಇದೆ. ವಿಜಯನಗರದ ಮಹಾರಾಜ ಶ್ರೀಕೃಷ್ಣದೇವರಾಯ ನಿಮ್ಮ ಸ್ನೇಹಿತರು, ಮತ್ತೆ ಅವರಿಗೆ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇದೆ. ನೀವು ನಿಮ್ಮ ಸ್ನೇಹಿತರಿಗೆ ದ್ರೋಹ ಮಾಡ್ತೀರಾ? ಕದನವಿದು ಬಾಬಾ, ಕದನ. ಮತ್ತೆ ಕದನದಲ್ಲಿ ಕುರ್ಬಾನಿ ಕೊಡ್ಲೇಬೇಕಾಗತ್ತೆ. ಎಲ್ಲವನ್ನು ನಾವು ನಿಮ್ಮಿಂದಲೇ ಕಲಿತಿದ್ದೇವೆ. ಮೌಲ್ಯ ಅವಕಾಶದಲ್ಲ, ಅದರ ಲಾಭ ತೆಗೆದುಕೊಳ್ಳುವರದ್ದಾಗಿರುತ್ತೆ. ನೀವೇ ಕಲಿಸಿದ್ದನ್ನು ನಾವು ಮಾಡೋಕೆ ಹೊರಟಿದ್ದೇವೆ. ಅಲ್ಲೋ, ನನ್ನ ಮಾತಿನ ತಾತ್ಪರ್ಯ ಹುಜೂರ್, ಇಂತಹ ಅದ್ಭುತ ಅವಕಾಶ ನಮಗೆ ಮತ್ತೊಮ್ಮೆ ಸಿಗುವುದಿಲ್ಲ ಬಾಬಾ. ಬನ್ನೇ ಖಾನ್ ಹುಜೂರ್, ಹಮ್ಲೆ ಕಿ ತಯಾರಿ ಶುರು ಮಾಡಿರಿ. ನಿಮ್ಮ ಹುಕುಂ ಬಾದ್ಶಾ ಸಲಾಮತ್. ಬನ್ನಿ. ಅಲ್ಲೋ, ಋಣ ತೀರಿಸೋ ಅವಕಾಶ ಬಂದಿದೆ. ವಿಜಯನಗರದಲ್ಲಿ ಪಾಠಶಾಲೆಯ ಒಟ್ಟು ಸಂಖ್ಯೆ 108, 20 ಗುರುಕುಲ, 15 ಸಂಗೀತ ಮಹಾವಿದ್ಯಾಲಯ, 18 ರಾತ್ರಿ ವಿದ್ಯಾಲಯ,
ಮತ್ತು 13 ಚಿತ್ರಕಲಾ ಪ್ರತಿಕ್ಷಣ ಸಂಸ್ಥಾನ. ಸೇನೆಯಲ್ಲಿ 15,000 ಆನೆಗಳಿವೆ, 4,000 ಕುದುರೆ, 2,000 ಒಂಟೆ, 20,000 ಯೋಧರು, 25,000 ಹೋರಾಟಗಾರರು ಹಾಗೂ ಸೈನಿಕರು. ಶತ್ರು ರಾಷ್ಟ್ರಗಳಲ್ಲಿ ನಮ್ಮ 4 ಜನ ಗೂಢಚಾರರಿದ್ದಾರೆ. ಅವರನ್ನು ಗುರುತಿಸುವ ವಿಷಯದಲ್ಲಿ ನಮ್ಮ ಅತಿರಿಕ್ತ ಬೇರೆ ಯಾರೂ ತಿಳಿದಿಲ್ಲ. ಶಂಕರಣಂ, ಬಿಲ್ಲಾಲ್, ರಂಗಕೋಟ್, ಸುಭಾಷಂ ಇದೇ ಹೆಸರಲ್ವಾ ಗೂಢಚಾರಿಗಳದ್ದು. ವಿಜಯನಗರ ರಾಜ್ಯದಲ್ಲಿ ಗುಪ್ತ ಸುರಂಗಗಳ ಸಂಖ್ಯೆ 20,480 ಮತ್ತು ಹೊರಗಿನ ಸುರಂಗದ ಸಂಖ್ಯೆ 12,200. ಅದರಲ್ಲಿ ಪುರುಷ ಸೈನಿಕರ ಸಂಖ್ಯೆ ಎಷ್ಟಿದೆ ಎಂದರೆ 62,300 ಮತ್ತು ಮಹಿಳಾ ಸೈನಿಕರ ಸಂಖ್ಯೆ ನಿಖರವಾಗಿ 40,900. ಅದರಲ್ಲಿ 6 ಮಹಿಳೆಯರು ವಿಶ್ರಾಂತಿಯಲ್ಲಿದ್ದಾರೆ, 2 ಗರ್ಭವತಿ, 2 ಆರೋಗ್ಯ ಸರಿಯಿಲ್ಲ, ಒಬ್ಬರ ತಂದೆಯ ದೇಹಾಂತ್ಯವಾಗಿದೆ ಮತ್ತು ಇನ್ನೊಬ್ಬರ ಮನೆಯಲ್ಲಿ ವಿವಾಹ ಸಮಾರಂಭವಿದೆ. ಎಲ್ಲವನ್ನು ಸೇರಿಸಿ ಮಹಿಳಾ ಸೈನಿಕರ ಸಂಖ್ಯೆಯಾಗುತ್ತದೆ 40,945. ಮಹಾರಾಜ, ಒಂದ್ ವೇಳೆ ಇಲ್ಲಿರೋ ಎಲ್ಲರ ಅನುಮತಿ ಇದ್ರೆ ನಾನು ನಿಮ್ಮಿಬ್ರಲ್ಲಿ ಪ್ರಶ್ನೆ ಕೇಳಬಹುದೇ? ಅದರ ಉತ್ತರ ಕೇವಲ ನಮ್ಮ ವಾಸ್ತವಿಕ ಮಹಾರಾಜರಿಗೆ ತಿಳಿದಿದೆ. ಅವಶ್ಯ ಕೇಳಿ. ಇದರಲ್ಲಿ ಅನುಮತಿ ಕೇಳೋ ಅವಶ್ಯಕತೆ ಏನಿದೆ? ನಿಸ್ಸಂಕೋಚವಾಗಿ ಕೇಳಿ. ಮಹಾರಾಜರಂತೂ ಸ್ಪಂದಿಸ್ತಿದಾರಲ್ಲವೇ? ಕೇಳಿ ಕೇಳಿ. ಯಾವ ದಿನ ನನಗೆ ಮಹಾರಾಜರ ದರ್ಶನದ ಸೌಭಾಗ್ಯ ಪ್ರಾಪ್ತಿಯಾಗಿತ್ತು, ನನ್ನ ಭಗವಂತನ ಸ್ವರೂಪ ಮಹಾರಾಜ ನನ್ನ ಎದುರೇ ನಿಂತಿದ್ರು, ಆ ದಿನ ನಾನು ಮಹಾರಾಜರಲ್ಲಿ ಏನೋ ಹೇಳಿದ್ದೆ. ನೀವು ನನಗೆ ಸ್ಮರಣೆ ಮಾಡಿಸ್ತೀರಾ ನಾನು ನಿಮ್ಗೇನು ಹೇಳಿದ್ದೆ ಅಂತ? ಹೇಳಿ ಮಹಾರಾಜ, ಉತ್ತರ ನೀಡಿ. ಇದರ ಉತ್ತರ ನಿಮ್ಮಿಬ್ರಲ್ಲಿ ವಾಸ್ತವಿಕ ಮಹಾರಾಜರಿಗೆ ಅವಶ್ಯ ತಿಳಿದಿದೆ. ಪಂಡಿತ ರಾಮಕೃಷ್ಣ, ನಮಗೆ ತುಂಬಾ ಚೆನ್ನಾಗಿ ನೆನಪಿದೆ ನಿಮ್ಮನ್ನ ಮೊದಲ ಸಾರಿ ಭೇಟಿಯಾಗಿದ್ದು. ಆದ್ರೆ ನೀವೇನ್ ಹೇಳಿದ್ರು ಅದು ಈಗ ನಮಗೆ ಸ್ಮರಣೆಗೆ ಬರುತ್ತಿಲ್ಲ. ಪಂಡಿತ ರಾಮಕೃಷ್ಣ, ನಮಗೆ ಚೆನ್ನಾಗಿ ತಿಳಿದಿದೆ ನೀವು ನಮ್ಮನ್ನು ಮೊದಲ ಸಲ ಭೇಟಿಯಾಗಿದ್ದು ನೀವು ರಾಜ ದರ್ಬಾರಿಗೆ ಬಂದಿದ್ದೀರಿ. ನಿಮ್ಮ ಧರ್ಮಪತ್ನಿಯ ಸಮೇತ ನೀವು ಕೃಷ್ಣ ಲೀಲೆ ರಚಿಸಿದ್ದೀರಿ. ಅದ್ಭುತವಾಗಿದ್ದೀರಿ ನೀವಿಬ್ಬರು. ಮತ್ತೆ ನೀವು ನಮ್ಮಿಂದ ಪ್ರಥಮ ಬಾರಿ ಏನ್ ಕೇಳಿದ್ರೋ ಅದು ನಮಗೂ ನೆನಪಾಗುತ್ತಿಲ್ಲ. ಅಯ್ಯೋ, ಇದೇನಿದ್ದು ರಮ್ಮ? ಮೊದಲು ಉತ್ತರ ಕೊಡ್ಬೇಕಾದ್ರೆ ಇಬ್ರು ಒಟ್ಟೊಟ್ಟಿಗೆ ಉತ್ತರ ಕೊಡ್ತಾ ಇದ್ರು, ಒಂದೇ ಉಸಿರಲ್ಲಿ ಉತ್ತರ ಹೇಳ್ತಿದ್ರು. ಈಗ ಇಬ್ರಿಗೂ ಉತ್ತರನೇ ಗೊತ್ತಿಲ್ಲ. ಅದು ನಿನ್ ಬಗ್ಗೆ ಕೇಳ್ತಿರೋ ಪ್ರಶ್ನೆಗೆ. ಇದನ್ನೇ ಯೋಚಿಸ್ತಾ ನನ್ನ ತಲೆ ತಿರುಗ್ತಿದೆ ಬಂಧು. ಅದ್ ಹೇಗಾಗಕ್ ಸಾಧ್ಯ? ಇಬ್ರಲ್ಲಿ ಯಾರಾದ್ರೂ ಒಬ್ರಿಗೆ ಉತ್ತರ ಸರಿಯಾಗಿ ಗೊತ್ತಿರ್ಲೇಬೇಕು. ಒಂದ್ ವೇಳೆ ಹೀಗೂ ಆಗಿರ್ಬೋದಲ್ವಾ? ಇಬ್ರು ನಕಲಿ ಆಗಿರ್ಬೋದು. ಶುಭ ಮಾತಾಡು ಬಂಧು, ಶುಭ ಮಾತಾಡು. ಇಲ್ಲೇನಾಗ್ತಿದ್ಯೋ ಅದಕ್ಕೆಲ್ಲ ಒಂದೇ ಅರ್ಥ. ಇದ್ರಲ್ಲಿ ಒಬ್ರು ನಕಲಿ ಮಹಾರಾಜರಿಗೆ ಇದ್ರ ಉತ್ತರ ಗೊತ್ತಿಲ್ಲ, ಮತ್ತೆ ಅಸ್ಲಿ ಮಹಾರಾಜರಿಗೆ ಇದ್ರ ಉತ್ತರ ಸ್ಮರಣೆ ಇಲ್ಲ. ಗೊತ್ತಾಗ್ತಿಲ್ಲ ಹೇಗ್ ಮಾಡೋದು ಈ ಅಸ್ಲಿ ನಕಲಿ ನಿರ್ಣಯ. ಮುಗೀತ ಎಲ್ಲರದು ಇಲ್ಲ ಇನ್ನೂ ಏನಾದರೂ ಕೇಳೋದು ಶೇಷವಿದೆಯಾ? ಸರಿ, ಈಗ ನಾವು ಮಾತಾಡಬಹುದೇ? ಮಹಾರಾಜ, ನಾವೀ ಸಮಸ್ಯೆಗೆ ಸಮಾಧಾನ ಕಂಡುಹಿಡಿದಿದ್ದೇವೆ. ಕೇವಲ ಸಮಾಧಾನ ಕಂಡುಹಿಡಿದಿಲ್ಲ, ಜೊತೆಗೆ ಎಂತಹ ಪ್ರಬಂಧ ಮಾಡಿದ್ದೇವೆಂದರೆ ನಕಲಿ ಸಾಮ್ರಾಟ ಸ್ವಯಂ ಎಲ್ಲರೆದುರು ಹೇಳುತ್ತಾರೆ ಅವರೇ ನಕಲಿ ಸಾಮ್ರಾಟನೆಂದು. ಎಲ್ಲರ ಸಮಕ್ಷ ತೆರೆದ ದರ್ಬಾರಿನಲ್ಲಿ ಹೇಳುತ್ತಾರೆ. ಏನು? ನಮ್ಮ ಆದರಣೀಯ ಮಹಾರಾಜರಲ್ಲಿ ಪ್ರಾರ್ಥನೆ ಏನೆಂದರೆ ನಮ್ಮೊಂದಿಗೆ ದರ್ಬಾರಿನ ಕಡೆ ದಯಮಾಡಿಸಬೇಕು ಮತ್ತು ಸ್ವಯಂ ನಿಮ್ಮ ಕಣ್ಣಾರೆ ನೋಡಬೇಕು. ನಿಮ್ಮ ರಾಜಗುರು, ನಿಮ್ಮ ರಾಜ ಪುರೋಹಿತ ತಥಾಚಾರ್ಯ ಹೇಗೆ ಈ ವಂಚಕನ ಪರದೆ ತೆರೆಯುತ್ತಾರೆ ಮತ್ತೆ ಈ ಷಡ್ಯಂತ್ರದ ಅಂತ್ಯ ಮಾಡುತ್ತಾರೆ. ನಮಗೆ ನಿಮ್ಮ ಮೇಲೆ ಗರ್ವವಿದೆ ಆಚಾರ್ಯರೇ. ಬನ್ನಿ. ಈ ತಥಾಚಾರ್ಯ ಪೂರ್ತಿ ತಯಾರಿ ಮಾಡ್ಕೊಂಡೆ ಬಂದಿರೋ ಹಾಗೆ ಕಾಣ್ತಿದ್ದಾರಮ್ಮ. ಮೊದಲೇ ಎಲ್ಲ ತಯಾರಿ ಆಗಿದೆ, ಆದ್ರೆ ಏನಿರ್ಬೋದು? ಅಯ್ಯೋ, ನನಗೇನ್ ಗೊತ್ತು ಏನ್ ತಯಾರಿ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಒಟ್ನಲ್ಲಿ ಸಮಸ್ಯೆ ಬಗೆಹರಿಬೇಕು ಅಷ್ಟೇ. ನಡಿ ನಡಿ, ಅಲ್ಲಿ ದರ್ಬಾರಿಗೆ ಹೋಗಿ ನೋಡೋಣ ಏನ್ ತಯಾರಿ ಮಾಡ್ಕೊಂಡು ಬಂದಿದ್ದಾರೆ.
ಆಧರಣೀಯ ತಥಾಚಾರ್ಯ ಮಹೋದಯ ಅಂತ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇಲ್ಲಿ ನಮ್ಮ ಸಮಕ್ಷ ಒಂದೇ ಮುಖದ ಇಬ್ಬರು ವ್ಯಕ್ತಿ ಉಪಸ್ಥಿತರಿದ್ದಾರೆ. ಅದರಲ್ಲಿ ಒಬ್ಬರು ನಮ್ಮ ಆದರಣೀಯ ಮಹಾರಾಜ ಶ್ರೀ ಕೃಷ್ಣದೇವರಾಯ ಮತ್ತು ಒಬ್ಬರು ಹರಿ ಓಂ ಹೆಸರಿನ ನಯವಂಚಕ ಚೋರ ಪೂರ್ತಿ ನಿಯೋಜಿತ ಷಡ್ಯಂತ್ರದ ಜೊತೆಗೆ ಪೂರ್ತಿ ವಿಜಯನಗರ ಸಾಮ್ರಾಜ್ಯವನ್ನು ಲೂಟಿ ಮಾಡಲು ಬಂದಿದ್ದಾನೆ. ಈಗ ಪತ್ತೆ ಹಚ್ಚಬೇಕಿದೆ ಆತ ಯಾರೆಂಬುದು. ಆತ ಯಾರೇ ಇರಬಹುದು, ಆದರೆ ಒಂದು ಮಾತಂತೂ ಸ್ವೀಕಾರ ಮಾಡಲೇಬೇಕು, ಆತ ಖಂಡಿತ ಜಾಣನಿದ್ದಾನೆ. ಯಾವುದೇ ತಪ್ಪು, ಯಾವುದೇ ಮಾರ್ಗ, ಯಾವುದೇ ಅವಕಾಶ ಕೊಟ್ಟಿಲ್ಲ ಆತ ಸ್ವಯಂ ತನ್ನನ್ನು ಶ್ರೀಕೃಷ್ಣ ದೇವರಾಯನಲ್ಲವೆಂದು ಪ್ರಮಾಣೀಕರಿಸೋಕೆ. ಆದರೆ ಆತ ಒಂದು ಮಾತನ್ನು ಮರೆತಿದ್ದಾನೆ. ಯಾರೇ ಬೇಕಿದ್ದರೂ ಎಷ್ಟೇ ದಕ್ಷ ಭೈರವ ರೂಪ ಪಡೆದಿರಬಹುದು, ಯಾವುದೇ ರೂಪ ಸ್ವರೂಪದಿಂದಿರಬಹುದು, ತಿಳಿದೋ ತಿಳಿಯದೆ ಇರುವ ಹಾಗೆ ಆತನ ಎಲ್ಲ ರೂಪ, ಭೈರವ ರೂಪ, ಎಲ್ಲ ಬಣ್ಣಗಳನ್ನು ಕಂಡು ಹಿಡಿಯುವವರು ಮತ್ತವರೇ ಈತನ ಮಾತಾ ಪಿತಾಶ್ರೀ. ಅವರಿಗೆ ಜನ್ಮ ನೀಡಿದಾತ ಅವರೇ, ಜನ್ಮದಾತ. ಸ್ವಯಂ ಅವರೇ ಇಲ್ಲಿಗೆ ಬರುತ್ತಾರೆ ಮತ್ತು ಬಂದು ತಮ್ಮ ಪುತ್ರರನ್ನು ಕಂಡು ಹಿಡಿಯುತ್ತಾರೆ. ಕ್ಷಮಿಸ್ಬೇಕು ಆಚಾರ್ಯರೇ, ಆದ್ರೆ ನೀವೇನ್ ಹೇಳ್ತಿದ್ದೀರಾ? ಇದು ಹೇಗೆ ಸಂಭವವಿದೆ? ನಾವು, ನೀವು ಮತ್ತಿಲ್ಲಿ ಉಪಸ್ಥಿತರಿರೋ ಎಲ್ರಿಗೂ ತಿಳಿದಿದೆ ಮಹಾರಾಜರ ತಂದೆ ತಾಯಿ ಜೀವಂತ ಇಲ್ಲ. ಆದರೆ ನಕಲಿ ಸಾಮ್ರಾಟ ಕೊಡಲಿ ಮಾಂತ್ರಿಕ ಹರಿ ಓಂನ ಮಾತಾ ಪಿತಾ ಇನ್ನೂ ಜೀವಂತವಾಗಿದ್ದಾರೆ ಪಂಡಿತ ರಾಮಕೃಷ್ಣ. ನಮ್ಮ ಮಹಾರಾಜರ ತದ್ರೂಪಿ ಹರಿ ಓಂನ ಮಾತಾಪಿತರನ್ನು ನಾವು ಹುಡುಕಿದ್ದೇವೆ. ಕೇವಲ ಹುಡುಕುವುದಷ್ಟೇ ಅಲ್ಲ, ಅವರನ್ನ ಇಲ್ಲಿಗೆ ಕರೆಸಿದ್ದು ಆಗಿದೆ. ಅವರು ಈಗಲೇ ಇಲ್ಲಿಗೆ ಬರುತ್ತಾರೆ. ಅವರ ಪುತ್ರ ಕೊಡಲಿ ಮಾಂತ್ರಿಕ ಹರಿ ಓಂನನ್ನು ಪತ್ತೆ ಹಚ್ಚುತ್ತಾರೆ. ಈಗಲೇ ತಿಳಿದು ಹೋಗುತ್ತದೆ ಯಾರು ಸತ್ಯ, ಯಾರು ಸುಳ್ಳುಗಾರ, ಯಾರು ಅಸಲಿ, ಯಾರು ನಕಲಿ ಎಂದು. ಇದು ನಮ್ಮ ವಿಲಕ್ಷಣ ಬುದ್ಧಿಯ ಒಂದು ಸಣ್ಣ ಉದಾಹರಣೆ. ನಾವು ರಾಜಗುರು ತಥಾಚಾರ್ಯ ಆಚಾರ್ಯ ಕ್ಷಮಿಸ್ಬೇಕು ಗುರುವರ್ಯ, ಆದ್ರೆ ನಿಮ್ಮ ಬೌದ್ಧಿಕ ಕ್ಷಮತೆ ಬಗ್ಗೆ ಯಾರಿಗೆ ತಾನೇ ಪರಿಚಯವಿಲ್ಲ. ಇಲ್ಲಿ ಎಲ್ರಿಗೂ ಗೊತ್ತಿದೆ ನೀವೆಷ್ಟು ದೊಡ್ಡ ಬುದ್ಧಿಜೀವಿ ಅಂತ. ಈಗ ಈ ವಿಷಯ ಎಲ್ರಿಗೂ ಗೊತ್ತಾಗುವಾಗ ಕೃಪೆ ಮಾಡಿ ಇಲ್ಲೇ ಬಿಡಿ. ಯಾವ ವಿಷಯನ ತಿಳ್ಕೋಬೇಕಾಗಿದೆಯೋ ಅದನ್ನು ಮುಂದುವರಿಸಿ. ಒಳ್ಳೆ ವಿಷಯ, ಅದು ಸರಿಯೇ. ಅಂದಮೇ ನಮ್ಮನೇಕೆ ನೋಡುತ್ತಿದ್ದೀರಾ? ಅಲ್ಲಿ ನೋಡಿ, ನಿಮ್ಮೆದುರು ಯಾರು ಕುಳಿತಿದ್ದಾರೆ? ಇದು ನೀವಿದೇನ್ ಮಾಡ್ತಿದ್ದೀರಾ? ಅನ್ನದಾತ ಮಹಾರಾಜ ಕೃಷ್ಣದೇವರಾಯರ ಪಾದ ಮುಟ್ಟಿ ಗೌರವ ತೋರುತ್ತಿದ್ದೇವೆ. ಸ್ವಪ್ನದಲ್ಲೂ ನಾವು ಎಂದೂ ಯೋಚಿಸಿರ್ಲಿಲ್ಲ ಮಹಾರಾಜರ ದರ್ಶನ ಸಾಕ್ಷಾತ್ ಎದುರಿಗೆ ಆಗುವುದೆಂದು. ಈಗ ನೀವು ಒಪ್ಪುತ್ತೀರಾ? ಇವರೇ ನಮ್ಮ ವಿಜಯನಗರದ ಸಾಮ್ರಾಟ ಶ್ರೀ ಕೃಷ್ಣ ದೇವರಾಯ. ಕೃಷ್ಣದೇವರಾಯ ನಾವು. ನೀವು ಕೃಪೆ ಮಾಡಿ ಅಲ್ಲಿ ಹೋಗಿ ನಿಂತ್ಕೊಳ್ಳಿ. ಏನಾಗುತ್ತಿದೆ? ನಾವು ಮಹಾರಾಜರ ಪಾದ ಮುಟ್ಟುತ್ತಿದ್ದೇವೆ, ಇನ್ನೇನು? ನಮಗೆ ಆದೇಶವಾಯ್ತು, ನಾವು ಇಲ್ಲಿಗೆ ಬಂದೆವು. ನಮಗೆ ಹೊರಗೆ ತಿಳಿಯಿತು ಒಳಗೆ ಇಬ್ಬಿಬ್ಬರು ಮಹಾರಾಜರಿದ್ದಾರೆಂದು. ಒಬ್ಬರು ಅಸಲಿ ಮಹಾರಾಜರು, ಮತ್ತೊಬ್ಬರು ನಕಲಿ ಮಹಾರಾಜರು.
ನಮ್ಮಂತ ಸಾಧಾರಣ ಜನರಿಗೆ ಮತ್ತೊಮ್ಮೆ ಮಹಾರಾಜರ ದರ್ಶನ ಸೌಭಾಗ್ಯ ಸಿಗ್ತಾ ಇರಲಿಲ್ಲ. ಈ ಅವಕಾಶದ ಲಾಭ ಪಡೆದು ಇಬ್ಬರು ಮಹಾರಾಜರ ಪಾದ ಮುಟ್ಟೋದ್ರಿಂದ ನಮಗೆ ಅಸಲಿ ಮಹಾರಾಜರ ಆಶೀರ್ವಾದ ಸಿಗುತ್ತದೆ. ಹಾ ಸರಿ ಸರಿ, ಹಾಗಾದರೆ ಮಾಡಿ ಅಲ್ವೇ? ನಿಮಗೇನು ಮಾಡೋಕೆ ಕರೆಸಿದೀವೋ ಅದನ್ನ. ನಮಗೆ ಅರ್ಥ ಆಗ್ಲಿಲ್ಲ. ಸರಿ ಮಾತೆಯವರೇ, ಎಷ್ಟು ಪುತ್ರರಿದ್ದಾರೆ ನಿಮಗೆ? ಅದು ಒಬ್ಬನೇ. ಏನು ಹೆಸರು ಅವನದ್ದು? ಹರಿ ಓಂ. ಕಾಡಲ್ಲಿ ಕಟ್ಟಿಗೆ ಕಡಿತಾನಲ್ಲವೇ? ಮರ ಕಡಿಯುವವನು? ಹೌದು. ಗುರುತಿಸ್ತೀರಲ್ವೇ ಅವನನ್ನ? ಅಯ್ಯೋ, ನಾವ್ ನಮ್ ಪುತ್ರನನ್ನೇ ಗುರುತಿಸಕ್ಕಾಗಲ್ವೇನು? ಹಾಗಾದರೆ ಗುರುತಿಸಿ ಮತ್ತೆ. ಅಲ್ಲಿ ಎದುರಿಗೆ ಇಬ್ಬರು ಮಹಾರಾಜರು ಕುಳಿತಿದ್ದಾರಲ್ವೇ? ಅವರಲ್ಲಿ ಒಬ್ಬ ನಿಮ್ಮ ಪುತ್ರ ಹರಿಓಂ ಇದಾನೋ ಇಲ್ಲವೋ? ಯಾಕಿರಬೇಕು? ಯಾಕಿರಬೇಕೆ? ಮುಖ ಹೊಂದುತ್ತೆ ತಾನೇ ನಿಮ್ಮ ಪುತ್ರನದ್ದು ನಮ್ಮ ಮಹಾರಾಜರ ಜೊತೆ. ಯಾರು ಹೇಳಿದ್ದು? ನಾವು ಹೇಳ್ತಿದೀವಿ. ನೀವ್ ಹೇಳೋದ್ರಿಂದ ಏನಾಗುತ್ತೆ? ಹಾಗಾದ್ರೆ ಯಾರು ಹೇಳಿದ್ರೆ ಆಗುತ್ತೆ? ನಾವ್ ಹೇಳೋದ್ರಿಂದ ಆಗತ್ತೆ. ನಾವು ಅವರಿಗೆ ಮಾತಾಪಿತರು. ಹಾಗಾದರೆ ಮಾತಾಡಿ ಮತ್ತೆ ಹೇಳಿ. ಏನನ್ನ? ಅದೇ, ಇವರಲ್ಲಿ ನಿಮ್ಮ ಪುತ್ರ ಹರಿಓಂ ಯಾರಂತ. ಇವರಲ್ಲಿ ಯಾರೂ ನನ್ನ ಪುತ್ರ ಹರಿಓಂ ಅಲ್ಲ. ನಿಮಗೆ ಯಾವುದೋ ರೀತಿಯಲ್ಲಿ ತಪ್ಪು ತಿಳುವಳಿಕೆ ಆಗಿದೆ. ಇವರು ನಮ್ಮ ಪುತ್ರನಾಗೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಪುತ್ರನಂತೂ ಈ ಸಮಯ ನಮ್ಮ ಜೊತೆಗೇ ಬಂದಿದ್ದಾನೆ. ಈಗಲೇ ಕರಿತೀನಿ. ಹರಿ ಓಂ. ಇವನೇ ನಮ್ಮ ಪುತ್ರ ಹರಿ ಓಂ. ಆನೆ ಹಿಡಿಯಕ್ಕೋಗಿ ಲದ್ದಿ ಹಿಡ್ಕೊಂಡ. ತೆರೆದ ದರ್ಬಾರ್ನಲ್ಲಿ ಮತ್ತೆ ಮರೀದೆ ಹೋಯ್ತು ಈ ಮುದಿಯಿಂದ. ಏನಿಲ್ಲ ಗುರುಜಿ, ನಿಮ್ಮ ಪ್ರಶಂಸೆ ಮಾಡ್ತಿದ್ದೆ. ನೀವು ಕೃಪೆ ಮಾಡಿ ಇಲ್ಲಿಂದ ಹೋಗಬಹುದು. ಆಚಾರ್ಯ, ನಾವು ತಮ್ಮನ್ನ ಕೇಳಬಹುದೇ ಇಲ್ಲಿ ಏನಾಗುತ್ತಿತ್ತೆಂದು? ಇರಿ ಮಹಾಮಂತ್ರಿ ಮಹೋದಯ, ಒಂದು ಕ್ಷಣ ಇರಿ. ಮೂರ್ಖ, ಇವನೇ ಇದಕ್ಕೆಲ್ಲ ಕಾರಣ. ಇವನಿಗೆ ನಾವು ಹೇಳಿದ್ದು ಹರಿ ಓಮನ ಮಾತಾ ಪಿತಾರನ್ನು ಕರೆದುಕೊಂಡು ಬಾ ಅಂತ. ಗೊತ್ತಿಲ್ವೋ? ಗೊತ್ತಿಲ್ಲ. ಅದು ಯಾವ ಹರಿ ಓಮನ ಮಾತಾ ಪಿತಾರನ್ನ ಕರೆದುಕೊಂಡು ಬಂದ ಅಂತ. ಇವತ್ತು ಇವನ ಜೀವಂತ ಉಳಿಸಿಲ್ಲ. ಅಯ್ಯೋ ಆಚಾರ್ಯರೇ, ಬಿಡಿ, ಆಚಾರ್ಯರೇ, ಬಿಡಿ. ಏನ್ ಮಾಡ್ತಿದ್ದೀರಾ ನೀವು? ಬಿಡಿ ಇದನ್ನ. ಕ್ಷಮಿಸ್ಬೇಕು ಮಹಾರಾಜ, ಆದ್ರೆ ಇದೇ ಸತ್ಯ. ಇದ್ರಲ್ಲಿ ಆಚಾರ್ಯರದೇನ್ ತಪ್ಪಿಲ್ಲ. ಆದ್ರೆ ಪತ್ತೆ ನಾನೇ ಮಾಡಿದ್ದೆ. ನಿಮ್ಮಿಬ್ರಲ್ಲಿ ಯಾರೇ ಹರಿ ಓಂ ಆಗಿರಬಹುದು. ಅವರ ತಂದೆ ತಾಯಿಯ ದೇಹಾಂತ್ಯ ಚಿಕ್ಕನ್ನಲ್ಲೇ ಆಗಿತ್ತು. ಇದು ತುಂಬಾ ಬೇಸರದ ವಿಷಯ. ಇಲ್ಲಿ ಬೇರೆ ಯಾರೋ ಹರಿ ಓಂ ತಂದೆ ತಾಯಿಯನ್ನ ಕರೆತರಲಾಗಿದೆ. ಇದು ಸ್ಪಷ್ಟವಾಗಿದೆ. ಇಂದೂ ಕೂಡ ಇದು ನಿರ್ಣಯವಾಗಲಿಲ್ಲ ನಮ್ಮ ಅಸಲಿ ಮಹಾರಾಜ ಯಾರೆಂದು. ಎಲ್ಲಿಯವರೆಗೆ ಸಮಸ್ಯೆಗೆ ಸಮಾಧಾನ, ಸರಿಯಾದ ಮಾರ್ಗ ಸಿಗುವುದಿಲ್ಲವೋ ನಾವು ಮಹಾಮಂತ್ರಿ ತಿಮ್ಮರಸು ಮಹಾರಾಜರ ಅಧಿಕಾರದಂತೆ ಈ ಸಭೆಯನ್ನ ಇಲ್ಲಿಯೇ ಸಮಾಪ್ತಿ ಮಾಡುತ್ತೇವೆ. ಇದಂತೂ ಉಲ್ಟಾ ಗಂಗೆ ಹರಿಯೋ ಹಾಗಾಯ್ತು ರಾಮ. ಮೊದಲು ಇಬ್ಬಿಬ್ರು ಮಹಾರಾಜ, ಈಗ ಇಬ್ಬಿಬ್ರು ಹರಿಯೋ. ಮೊಸರಲ್ಲಿ ಕಲ್ಲಿದೆ. ಈಗ ಏನ್ ಮಾಡ್ತೀಯ ನೀನು? ಗೊತ್ತಾಗ್ತಿಲ್ಲ ಬಂಧು, ಏನ್ ಮಾಡ್ಬೇಕು ಅಂತ. ಗೊತ್ತಿಲ್ಲ ಯಾಕೆ ಹೀಗೆ ಪ್ರತೀತಿ ಆಗ್ತಿದೆ ಅಂತ. ಏನ್ ಯೋಚಿಸ್ತಾ ಹೋಗ್ತಿದ್ದೀನೋ ಅದಾಗ್ತಿಲ್ಲ. ಮತ್ತೇನಿದೆಯೋ ಅದು ಯೋಚಿಸಕ್ಕಾಗ್ತಿಲ್ಲ. ಈಗೇನೇನ್ ಆಗ್ತಿದೆಯೋ ಅದು ಒಂದೂ ಸರಿಯಾಗ್ತಿಲ್ಲ ಪಂಡಿತ ರಾಮಕೃಷ್ಣ. ಒಂದ್ ವೇಳೆ ಈ ವಿಷಯ ವಿಜಯನಗರದ ಸೀಮೆಯಿಂದ ಹೊರ ಹೋದ್ರೆ ಇದು ಖಂಡಿತವಾಗ್ಲೂ ನಮಗೆ ಉಚಿತವಾಗಿರೋದಿಲ್ಲ. ನಾವು ಶೀಘ್ರ, ಅತಿ ಶೀಘ್ರ ಏನಾದ್ರೂ ಮಾಡ್ಲೇಬೇಕು ಪಂಡಿತ ರಾಮಕೃಷ್ಣ. ಇದು ನಮ್ಮ ಜವಾಬ್ದಾರಿ. ನನ್ಗೆ ಅರ್ಥ ಆಗುತ್ತೆ ಮಂತ್ರಿವರ್ಯ. ಈಗ ವಿಷಯ ಸ್ವಲ್ಪ ಸ್ವಲ್ಪ ನನ್ಗೆ ಅರ್ಥ ಆಗ್ತಿದೆ. ಒಂದ್ ವೇಳೆ ನನ್ನ ಅನುಮಾನ ಸರಿಯಾಗಿದ್ರೆ ಒಂದೇ ಒಂದು ಉಪಾಯ ನಮ್ ಗುರಿ ತಲುಪಿಸುತ್ತೆ. ಪತ್ತೆ ಹಚ್ಚಬಹುದು ನಮ್ಮ ಅಸ್ಲಿ ಮಹಾರಾಜ ಯಾರಂತ. ಹಾಗಾದ್ರೆ ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಒಂದು ಉಪಾಯ ಹೇಳಿ. ಯೋಚನೆ ಮಾಡಿ ಮಂತ್ರಿವರ್ಯ. ಈ ಉಪಾಯವಂತೂ ಈಗಾಗ್ಲೇ ನಿಮ್ಗೂ ಬಂದಿರಬಹುದು.
ಆದ್ರೆ ಬಹುಶಃ ನಿಮ್ಗೆ ಇದು ಉಚಿತ ಅನ್ನಿಸದೆ ನೀವು ಅನುಮತಿನೂ ನೀಡದೇ ಇರಬಹುದು. ಏಕೆಂದ್ರೆ ಇದೊಂದೇ ಒಂದು ಉಪಾಯ, ಇದರಿಂದ ಯಾವುದೇ ವಿವಾಹಿತ ಪುರುಷ ಉಳಿಯಕ್ಕಾಗಲ್ಲ. ನನ್ನ ವಿಚಾರದ ಪ್ರಕಾರ ಸಮಯ ಬಂದಾಗಿದೆ, ನಾವು ಈ ಪ್ರಯೋಗ ಮಾಡಲೇಬೇಕಾಗಿದೆ. ನಿಮ್ಮ ಮಾತಿನ ಅರ್ಥ ಏನಂದ್ರೆ ಮಹಾರಾಣಿಯರ? ಇದು ಹೇಗೆ ಸಂಭವವಿದೆ ಪಂಡಿತ ರಾಮಕೃಷ್ಣ? ಎಲ್ಲಿವರೆಗೂ ಅಸಲಿ ಮತ್ತು ನಕಲಿಯ ನಿರ್ಣಯವಾಗುವುದಿಲ್ಲವೋ ನಾವು ಅವ್ರನ್ನ ಮಹಾರಾಣಿಯರೆದುರು ಹೇಗೆ ಪ್ರಸ್ತುತಪಡಿಸೋಕೆ ಸಾಧ್ಯ? ಒಬ್ಬ ಅನಾಮಿಕ ಪುರುಷ, ಒಬ್ಬ ಭೈರವ ರೂಪಿ ಒಂದ್ ವೇಳೆ ಮಹಾರಾಣಿಯರ ಸಮಕ್ಷ ತಲುಪಿದ್ರೆ ನಮ್ಮ ಕುಲಧರ್ಮದ ಹಿರಿಮೆಯ ಅಪಮಾನವಾಗುವುದು. ರಾಷ್ಟ್ರ ಧರ್ಮಕ್ಕಿಂತ ಬೇರೆ ಯಾವ ಧರ್ಮವಿಲ್ಲ ಮಂತ್ರಿವರ್ಯ. ರಾಷ್ಟ್ರ ಧರ್ಮಕ್ಕಾಗಿ ತೆಗೆದುಕೊಳ್ಳೋ ನಿರ್ಣಯ ಸದಾ ಸರಿ ಮತ್ತು ಉಚಿತವಾಗೇ ಇರುತ್ತೆ. ಮತ್ತಿದನ್ನ ನಾವು ಮಾಡಲೇಬೇಕು, ನಮ್ಮ ಮಹಾರಾಜರಿಗಾಗಿ, ಅವರ ರಕ್ಷಣೆಗಾಗಿ, ಈ ರಾಷ್ಟ್ರದ ಒಳಿತಿಗಾಗಿ. ಈಗ ನಿರ್ಣಯ ನಿಮ್ಮ ಮೇಲಿದೆ. ನೀವು ಕುಲಧರ್ಮ ನಿಭಾಯಿಸಬೇಕೋ ಇಲ್ಲ ರಾಷ್ಟ್ರ ಧರ್ಮವೋ? ಎಂಥ ಪಂಡಿತ ಲೀಲೆ ರಚಿಸ್ತಿದ್ದೀರಾ ನಮ್ಮೊಂದಿಗೆ ರಾಮಕೃಷ್ಣ. ನಮ್ಗೆ ನೀವೇನಂತ ಗೊತ್ತಿಲ್ವಾ? ನಮಗೆ ಚೆನ್ನಾಗಿ ಗೊತ್ತಿದೆ ನಿಮ್ಮ ಹತ್ರ ಉಪಾಯ ಇದೆ ಅಂತ. ಇದನ್ನ ಸಾಕ್ ಮಾಡಿ ಮತ್ತದೇನಂತ ಹೇಳಿ. ಮಹಾರಾಣಿಯರೊಂದಿಗೆ ಅವರಿಬ್ಬರ ಭೇಟಿ ನನ್ನ, ಆಚಾರ್ಯರ ಮತ್ತು ನಿಮ್ಮ ಉಪಸ್ಥಿತಿಯಲ್ಲೇ ಆಗತ್ತೆ. ಅದು ಕೂಡ ವಿಶೇಷ ತಯಾರಿಯೊಂದಿಗೆ. ದೊಡ್ಡ ಮಹಾರಾಣಿಯವರೇ, ನಿಮಗೆ ಚೆನ್ನಾಗೇ ತಿಳಿದಿದೆ, ನಾವು ಸದಾ ನಿಮ್ಮನ್ನು ಬುದ್ಧಿ ಮತ್ತು ಸುಂದರತೆಯ ಅನುಪಮ ಸಂಗಮವೆಂದೇ ತಿಳಿದಿದ್ದೆವು. ನಮಗೇನೇ ತೊಂದರೆ ಬಂದಾಗಲೂ ನೀವು ನಿಮ್ಮ ಚಾತುರ್ಯದಿಂದ ನಮ್ಮ ಮಾರ್ಗದರ್ಶನ ಮಾಡಿದ್ದೀರಿ ಮತ್ತು ನಾವು ಆ ತೊಂದರೆಗಳಿಂದ ಉಳಿದುಕೊಂಡಿದ್ದೇವೆ. ಇಂದು ನಾವು ಅಂತಹ ಪರಿಸ್ಥಿತಿಯಲ್ಲೇ ಸಿಲುಕಿದ್ದೇವೆ. ಮತ್ತೆ ಆಸೆ ಇಟ್ಟಿದ್ದೇವೆ ಇಂದು ನೀವು ನಮ್ಮ ಜೊತೆಗಿರುವಿರಿ ಎಂದು. ಅವಶ್ಯ ಇರುತ್ತೇವೆ. ನಿಜವಾಗಿಯೂ ನೀವೇ ನಮ್ಮ ಮಹಾರಾಜರಾಗಿದ್ದರೆ ಮಾತ್ರ. ನಾವೇ ನಿಮ್ಮ ಮಹಾರಾಜರು. ನಾವೇ ವಿಜಯನಗರ ರಾಜ್ಯದ ಸಾಮ್ರಾಟ ಕೃಷ್ಣದೇವರಾಯ. ಮಹಾರಾಣಿ ಚಿನ್ನಾದೇವಿ, ನಿಮಗಂತೂ ಕೊನೆ ಪಕ್ಷ ಈ ವಿಷಯದಲ್ಲಿ ಸಂದೇಹ ಇರಬಾರ್ದಿತ್ತು. ಸಂದೇಹ ಸ್ತ್ರೀಯರ ಪ್ರವೃತ್ತಿ. ಆ ಪ್ರವೃತ್ತಿಯೇ ಸ್ತ್ರೀಯರ ರಕ್ಷಣೆ ಮಾಡುತ್ತದೆ. ಅದೇ ಅವರನ್ನು ಅಹಿತಕರದಿಂದ ಉಳಿಸುತ್ತದೆ. ಸತ್ಯವಚನ. ನಮಗೆ ಸಂಪೂರ್ಣ ಸಹಮತವಿದೆ ನಿಮ್ಮ ಈ ಕಥನ. ಹಾಗಾದರೆ ಹೇಳಿ, ಕೇವಲ ನಿಮಗೆ ಮತ್ತು ನಮಗೆ ತಿಳಿದಿರುವಂತದ್ದು ಮಹಾರಾಜ ಕೃಷ್ಣದೇವರಾಯ ಮತ್ತು ಮಹಾರಾಣಿ ಚಿನ್ನಾದೇವಿಗೆ. ಲೆಕ್ಕವಿಲ್ಲದ ಮಾತುಗಳಷ್ಟು ಕೇವಲ ನಿಮಗೆ ಮತ್ತು ನಮಗೆ ತಿಳಿದಿರುವಂತಹದ್ದು. ಆದರೆ ಈ ಸಮಯ ನಮಗೆ ಒಂದು ವಿಶೇಷ ಮಾತು ಸ್ಮರಣೆಯಾಗುತ್ತಿದೆ. ವಿವಾಹದ ನಂತರ ನಾವು ನಿಮ್ಮನ್ನು ಮೊದಲ ಬಾರಿಗೆ ಮಹಲಿಗೆ ಕರೆದುಕೊಂಡು ಬಂದೆವು. ಆಗ ನಾವು ನಿಮಗೆ ಹೇಳಿದ್ದೆವು, ನೀವು ನಮ್ಮನ್ನು ವಿವಾಹ ಮಾಡಿಕೊಂಡು ನಮಗೆ ಯಾವ ಉಪಕಾರ ಮಾಡಿದ್ದೀರೋ ಅದಕ್ಕೆ ಉಪಹಾರ ಸ್ವರೂಪ ನಾವು ನಿಮಗೇನು ಕೊಡಬಯಸುತ್ತೇವೆಂದು. ನಾವು ನಿಮ್ಮಲ್ಲಿ ಕೇಳಿದೆವು, ಏನು ಬೇಕು ಅದನ್ನು ಕೇಳಿ ಎಂದು. ನಿಮಗೆ ಸ್ಮರಣೆ ಇರಬೇಕು, ನೀವು ನಮ್ಮಲ್ಲಿ ಏನು ಕೇಳಿದಿರಿ ಎಂದು. ನೆನಪಿದೆ ನಮಗೆ. ನಾವು ನಿಮಗೆ ನೀಲಕಮಲದ ಮುತ್ತಿನೊಂದಿಗೆ ಕೂಡಿದ ರತ್ನದ ಹಾರವನ್ನು ಕೇಳಿದ್ದೆವು. ಏನಾಯಿತು? ಮಹಾರಾಣಿ ಚಿನ್ನಾದೇವಿ, ಎಲ್ಲಿಯವರೆಗೂ ನಮಗೆ ಸ್ಮರಣೆಯಲ್ಲಿದೆಯೋ ನೀವು ನಮ್ಮಿಂದ ಬೇರೆ ಏನೋ ಕೇಳಿದ್ದೀರಿ. ಮತ್ತೆ ಅದೇನಾಗಿತ್ತು? ನೀವು ನಮ್ಮಿಂದ 7 ಜನ್ಮಗಳವರೆಗೆ ನಿಮ್ಮ ಜೊತೆಯಾಗಿರಬೇಕು ಎಂದು ವಚನ ಕೇಳಿದ್ದೀರಿ. ನಾವು ನಿಮ್ಗೆ ಸುಳ್ಳು ಹೇಳಿದ್ವಿ ನಿಮ್ಮಿಂದ ಸರಿ ಉತ್ತರ ತಿಳಿಯೋದಕ್ಕೆ. ನೀವು ಸರಿ ಹೇಳಿದ್ರಿ. ನಾವು ನಿಮ್ಮಿಂದ ಇದನ್ನೇ ಕೇಳಿದ್ದೆವು, ನಿಮ್ಮೊಂದಿಗೆ 7 ಜನ್ಮಗಳ ಜೊತೆಯಾಗಿ. ಮಂತ್ರಿವರ್ಯ, ಮಹಾರಾಣಿ ಅವರೇ, ನಾವು ನಿಮ್ಮ ದೊಡ್ಡ ಮಹಾರಾಣಿ ಚಿನ್ನಾದೇವಿ ನಿಮಗೆ ಪೂರ್ಣ ವಿಶ್ವಾಸದಿಂದ ಹೇಳುತ್ತಿದ್ದೇವೆ, ಇವರೇ ನಮ್ಮ ಸಿಂಧೂರ, ನಿಮ್ಮ ಮಹಾರಾಜ ವಿಜಯನಗರ ಸಾಮ್ರಾಟ ಶ್ರೀಕೃಷ್ಣ ದೇವರಾಯ. ಹುಜೂರಿಗೆ ಮತ್ತೊಮ್ಮೆ ಪ್ರಣಾಮ. ಜಹಾಪನ, ನೀವು ಹೇಗೆ ಬಯಸಿದ್ರೋ ನಮ್ಮ ಸೇನೆ ವಿಜಯನಗರದ ಮೇಲೆ ಆಕ್ರಮಣ ಮಾಡುವುದಕ್ಕೆ ತಯಾರಿದೆ. ಕೇವಲ ಬಾದ್ಶಾ ಸಲಾಮತ್ ಕಾ ಹುಕುಂಗಾಗಿ ಕಾಯುತ್ತಿದ್ದೇವೆ. ಒಂದೇ ಒಂದು ಕ್ಷಣ ಕೂಡ ಬರ್ದಾಶ್ತ್ ಕೆ ಬಾಹರ್ ಹೇ ಬನೆ ಖಾನ್. ಸಿದ್ಧರಾಗಿರಿ, ಹಮ್ಲಾ ಹಿಂದೆ ಆಗುತ್ತದೆ. ನಿಮ್ಮ ಆಜ್ಞೆ ಬಾದ್ಶಾ ಸಲಾಮತ್.